ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆದಾಗಿನಿಂದ ಹೋಟೆಲ್ಗಳ ಮೇಲೆ ಭಾರಿ ಹೊಡೆತ ಬೀಳ್ತಾ ಇದೆ. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅಭಾವ, ಅದರಲ್ಲೂ ದೋಸೆಗೆ ಫೇಮಸ್ ಆಗಿದ್ದಂತ ಹೋಟೆಲ್ಗಳಲ್ಲಿ ಗ್ಯಾಸ್ ಅಭಾವದಿಂದಾಗಿ ದಿನಪೂರ್ತಿ ದೋಸೆಯನ್ನ ಸಪ್ಲೈ ಮಾಡಕ್ಕಾಗ್ತಿಲ್ಲ ಗ್ರಾಹಕರಿಗೆ. ಬೆಂಗಳೂರಿನ MTR ಹೋಟೆಲ್ಗೂ ಕೂಡ ಗ್ಯಾಸ್ ಎಫೆಕ್ಟ್ನ ಬಿಸಿ ತಟ್ಟಿದೆ. ಗ್ಯಾಸ್ ಇಲ್ಲದಕ್ಕೆ ಎಲೆಕ್ಟ್ರಿಕ್ ಒಲೆಯಲ್ಲಿ ದೋಸೆ ತಯಾರು ಮಾಡ್ತಾ ಇದ್ದಾರೆ. ಸುಮಾರು 100 ವರ್ಷದ ಇತಿಹಾಸ ಇದೆ MTR ಹೋಟೆಲ್ಗೆ. ನಿತ್ಯ 3000 ಗ್ರಾಹಕರು ಬರ್ತಾ ಇದ್ರು, ದೋಸೆ ಇಡ್ಲಿ ಸೇವನೆ ಮಾಡ್ತಾ ಇದ್ರು. ವೀಕೆಂಡ್ ಅಲ್ಲಂತೂ 5000ಕ್ಕೂ ಹೆಚ್ಚು ಗ್ರಾಹಕರು ಬರ್ತಾರೆ. ದೋಸೆ, ಸಿಹಿ ತಿನಿಸು, ಇತರೆ ಅಡುಗೆಗೆ ಇಂಡಕ್ಷನ್ ಎಲೆಕ್ಟ್ರಿಕ್ ಉಪಕರಣವನ್ನ ಈಗ ಯೂಸ್ ಮಾಡ್ತಾ ಇದ್ದಾರೆ. ಈಗ ಕೆಲವು ಕಡೆ ಟೈಮ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಯಾಕಂದ್ರೆ ದಿನಪೂರ್ತಿ ದೋಸೆ ಅಂತೂ ಹಾಕಕ್ ಆಗ್ತಾ ಇಲ್ಲ. ಎಲೆಕ್ಟ್ರಿಕ್ ಒಲೆಯಲ್ಲಿ ಸದ್ಯಕ್ಕೆ ದೋಸೆ ಮಾಡ್ತಾ ಇದ್ದಾರೆ MTR ನಲ್ಲಿ. ಯಾಕಂದ್ರೆ ಗ್ರಾಹಕರು ಬರ್ತಾ ಇದ್ದಾರೆ, ದೋಸೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಅವರ ಬೇಡಿಕೆಗೆ ತಕ್ಕಂತೆ ಅಲ್ಲಿ ಕೊಡೋದಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ. ಹಾಗಾಗಿ ಕೆಲವು ಕಡೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ಈಗ ಒಲೆಯಲ್ಲಿ ದೋಸೆಯನ್ನ ಮಾಡ್ತಾ ಇದ್ದಾರೆ. ಈಗ MTR ನಲ್ಲಿ ಎಲೆಕ್ಟ್ರಿಕ್ ಒಲೆ ಮೊರೆ ಹೋಗಲಾಗಿದೆ. MTR ಹೋಟೆಲ್ನಲ್ಲಿ ಗ್ಯಾಸ್ ಬಿಸಿ ಹೇಗೆ ತಟ್ಟಿದೆ, ಸದ್ಯಕ್ಕೆ ಗ್ರಾಹಕರಿಗೆ ಸಪ್ಲೈ ಮಾಡಕ್ ಆಗ್ತಾ ಇದೆಯಾ ಇಲ್ವಾ? ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೋಡೋಣ. ಇರಾನ್ನಲ್ಲಿ ಯುದ್ಧ ಶುರು ಆಯಿತು ನಮ್ಮ ಭಾರತದಲ್ಲಿ, ಅದರಲ್ಲೂ ಕೂಡ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಬರುವಂಥ ಗ್ರಾಹಕರಿಗೆ ತಮಗಿಷ್ಟವಾದಂಥ ತಿನಿಸುಗಳನ್ನು ಕೊಡಲಿಕ್ಕಾಗ್ತಾ ಇಲ್ಲ. ಅದರಲ್ಲೂ ಕೂಡ ದೋಸೆಗಳಿಗೆ ಫೇಮಸ್ ಆಗಿರುವಂಥ ಹೋಟೆಲ್ ಇದ್ದಾವೆ. ಆ ಹೋಟೆಲ್ಗಳಲ್ಲಿ ಲಾಲ್ಬಾಗಲ್ಲಿರುವಂಥ MTR ಹೋಟೆಲ್ 100 ವರ್ಷದ ಇತಿಹಾಸ ಇರುವಂಥ ಈ ಹೋಟೆಲ್ಗೆ ದೋಸೆ ತಿನ್ನಬೇಕು ಅಂತಲೇ ಬರೋರ ಸಂಖ್ಯೆ ಜಾಸ್ತಿನೇ ಇದೆ. ನಿತ್ಯ ನಿಮಗೆ 3,000 ರಿಂದ 4,000 ಜನ ಬರ್ತಾರೆ. ವೀಕೆಂಡ್ಗಳಲ್ಲಿ 5,000ಕ್ಕೂ ಹೆಚ್ಚು ಜನ ಬರ್ತಾರೆ. ಬರುವಂಥವ್ರು ಎಲ್ಲರಿಗೂ ಕೂಡ ದೋಸೆ ಕೊಡಬೇಕಲ್ಲ. ಸೊ ಅದು ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮವಾಗಿ ಈಗ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಾಯ್ಲರ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು. ಇನ್ನು ಬೇರೆ ಬೇರೆ ದಿನಸುಗಳೇನಿದಾವಲ್ಲ ಅವುಗಳನ್ನು ಮ್ಯಾಕ್ಸಿಮಮ್ ಕಮರ್ಷಿಯಲ್ ಗ್ಯಾಸ್ ಬದಲಾಗಿ ಎಲೆಕ್ಟ್ರಿಕಲ್ ಇಂಡಕ್ಷನ್ಗೆ ಮೊರೆ ಹೋಗ್ತಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇದೆ. ಇದು MTRನ ಒಳಗಡೆ ಇರುವಂಥ ಅಡುಗೆ ಮನೆಯಲ್ಲಿ ತಯಾರಾಗ್ತಿರುವಂಥ ವಿವಿಧ ಖಾದ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇನ್ನು ಮುಂಭಾಗದಲ್ಲಿ ಒಳಗಡೆ ಹೋದರೆ ನಿಮಗೆ ದೋಸೆ ಭಾಳ ಫೇಮಸ್ MTR ದೋಸೆ ಅಂಥೇಳಿ ಮಿನಿಮಮ್ 10 ನಿಮಿಷ ಕಾಯಬೇಕು. ಮಿಡ್ಲಲ್ಲಿ ಕಳೆದ 2 ವಾರದ ಹಿಂದೆ ನಿಮ್ಮ ಮಧ್ಯಾಹ್ನದ ಹೊತ್ತಲ್ಲಿ ದೋಸೆನೇ ಸಿಗ್ತಾ ಇದ್ದಿಲ್ಲ. ವೆರೈಟಿ ದೋಸೆಗಳು ಕೂಡ ಇರ್ತಾ ಇದ್ದಿಲ್ಲ. ಯಾಕಂದರೆ ಕಮರ್ಷಿಯಲ್ ಗ್ಯಾಸ್ ದಿನಕ್ಕೆ 8 ಗ್ಯಾಸ್ ಬೇಕಾಗ್ತಾ ಇತ್ತು. ಈಗ 3 ರಿಂದ 4 ಗ್ಯಾಸಿಗೆ ಇಳಿಕೆ ಮಾಡ್ಕೊಂಡಿದ್ದಾರೆ. ಈಗೇನು ತಯಾರಾಗ್ತಾ ಇದೆ ಇದು ಕಮರ್ಷಿಯಲ್ ಗ್ಯಾಸ್ ಮೂಲಕ ರನ್ ಆಗ್ತಿರುವಂಥ ಹೆಂಚಲ್ಲ, ಇದು ಎಲೆಕ್ಟ್ರಿಕಲ್ ಹೆಂಚಾಗಿದೆ. ನಿಮಗೆ ಕಂಟಿನ್ಯೂಸ್ ಆಗಿ, ಯಾಕಂದರೆ ಬರುವ ಗ್ರಾಹಕರಿಗೆ ಎಲ್ಲೂ ಕೂಡ ಅರ್ಧ ಗಂಟೆಗೆ ಒಂದು ಸಾರಿ ದೋಸೆ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಬಟ್ ಈಗ ಹಾಗಲ್ಲ. ಬರುವಂಥವ್ರೆಲ್ಲರಿಗೂ ಕೂಡ 10 ನಿಮಿಷದಲ್ಲಿ ಅದೇ ಸ್ವಾದಭರಿತವಾದಂಥ ದೋಸೆಯನ್ನು ಕೊಡಲಿಕ್ಕೆ MTR ಸಿದ್ಧವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ಬೆಂಗಳೂರಿನ ಜನತಾ ಹೋಟೆಲ್ಗೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಹಲವು ದೋಸೆ ಐಟಮ್ಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಯಾಕಂದ್ರೆ ಈ ಮುಂಚೆ ಅಂದ್ರೆ ಯುದ್ಧ ನಡೀತಾ ಇತ್ತಲ್ಲ, ಅದಕ್ಕೂ ಮುಂಚೆ ವೆರೈಟಿ ದೋಸೆಗಳನ್ನ ನೀಡಲಾಗ್ತಾ ಇತ್ತು. ಬಟ್ ಈಗ ಕೆಲವೊಂದು ದೋಸೆಗಳನ್ನ ಮಾತ್ರ ನೀಡಲಾಗಿದೆ. ಹಲವಾರು ಐಟಮ್ಗಳಿಗೆ ಬ್ರೇಕ್ ಹಾಕಿದ್ದಾರೆ. ರವೆ ದೋಸೆಯನ್ನ ಕೈಬಿಟ್ಟಿದ್ದಾರೆ ಹೋಟೆಲ್ ಮಾಲೀಕರು. ಖಾಲಿ ದೋಸೆ ಮಾತ್ರ ಸದ್ಯಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ. ನ್ಯೂಸ್ 18ಗೆ ಹೋಟೆಲ್ ಮಾಲೀಕ ಕೃಷ್ಣಮೂರ್ತಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನತಾ ಹೋಟೆಲ್ನಲ್ಲಿ ಖಾಲಿ ದೋಸೆ ಮಾತ್ರ ಸಿಗ್ತಾ ಇದೆ. ಅಂದ್ರೆ ಹೆಚ್ಚು ಗ್ಯಾಸ್ ಯಾವುದಕ್ಕೆ ಬೇಕು ಅದಕ್ಕೆಲ್ಲ ಈಗ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಜನತಾ ಹೋಟೆಲ್ ದೋಸೆಗೆ ಫೇಮಸ್ ಆಗಿರುವಂತ ಹೋಟೆಲ್ ಇದು. ಈಗ ಹಲವಾರು ದೋಸೆ ಐಟಮ್ಗಳು ಏನು ಹಿಂದೆ ಮಾಡ್ತಿದ್ರು, ಅದರಲ್ಲಿ ಕೆಲವೊಂದನ್ನು ಮಾತ್ರ ಗ್ರಾಹಕರಿಗೆ ಈಗ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ನ ಅಭಾವ ವಿವಿಪುರಂನಲ್ಲಿರುವಂತಹ ಪ್ರಸಿದ್ಧ ಹೋಟೆಲ್ ಜನತಾಗೂ ಕೂಡ ತಟ್ಟಿದೆ. ಇಲ್ಲಿ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಕಳೆದ ಕೆಲವು ದಿನಗಳಿಂದಲೂ ಕೂಡ ಹೋಟೆಲ್ ಕ್ಲೋಸ್ ಆಗಿ ಓಪನ್ ಆಗಿ ಈ ರೀತಿಯಾಗಿ ಆಗ್ತಾ ಇತ್ತು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಓನರ್ ಇದ್ದಾರೆ ನನ್ನ ಜೊತೆಗೆ. ಸರ್, ನೀವು ಹೇಳ್ತಾ ಇದ್ರಿ ಎಷ್ಟು ಸಮಸ್ಯೆ ಆಗ್ತಾ ಇತ್ತು ಸರ್? ಎಲ್ಲಿ ಗ್ಯಾಸೇ ಸಿಗ್ತಾ ಇರಲಿಲ್ಲ. ಮೊದಲು ಒಂದು 15 ದಿವಸ ಅಂತೂ 0 ಮಾಡಿಬಿಟ್ಟಿದ್ರು. ಗ್ಯಾಸೇ ಕೊಟ್ಟಿಲ್ಲ. ನಮ್ಮ ಇದ್ದಿದ್ದು ಸ್ಟಾಕಲ್ಲಿ ನಮಗೇನಾಗುತ್ತೋ ಅಷ್ಟು ದಿವಸ ಮಾಡ್ತಾಯಿದ್ವಿ. ಈ 1 ತಿಂಗಳು ನಾನು ಬರೀ ಹಾಫ್ ಡೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಮ್ದು ಏನು ಮೆನು ಇತ್ತೋ ಅದರಲ್ಲಿ ಅರ್ಧ ಮೆನು ಇಷ್ಟೋ ತನಕ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನಗೆ ಏನು ಸಿಗ್ತಾ ಇದೆಯೋ ಅದರಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಇನ್ನೂ ಸರಿಯೇ ಮಾಡಿಲ್ಲ ಅವರು. ಯಾವುದು ಗ್ಯಾಸ್ ಬಗ್ಗೆ ಏನು ಸರಿಗೆ ತಗೊಂಡಿಲ್ಲ. ಇನ್ನೂ ಏನೋ ಕೆಲವು ಸಲ ಒಂದೊಂದು ದಿವಸ ಬರುತ್ತೆ, ಒಂದೊಂದು ದಿವಸ ಬರೋದೇ ಇಲ್ಲ. ಇದು ಹೆಂಗಾಗಿ ಹೋಗಿದೆ ಅಂದರೆ ನಾವು ಜಾತಕ ಕಾಯ್ತಾ ಕೂತಿದ್ದೀವಿ. ಯಾವಾಗ ಬರುತ್ತೆ ಗ್ಯಾಸ್ ಬಂದ ತಕ್ಷಣ ನಾವು ಕೆಲಸ ಮಾಡೋದು, ಇಲ್ಲವರೆ ಮತ್ತೆ ಕ್ಲೋಸ್ ಮಾಡೋದು. ಹಿಂಗಾಗಿ ಹೋಗಿದೆ. ದೋಸೆ ಐಟಮ್ಸು ಮೊದಲೆಷ್ಟು ಕೊಡ್ತಾ ಇದ್ರಿ, ಈಗ ಎಷ್ಟು ಕೊಡ್ತಾ ಇದ್ರಿ ಸರ್?
ದೋಸೆ ಐಟಮಲ್ಲಿ ನಂದು ಒಂದೇ ಐಟಮ್ ಕೊಡ್ತಾ ಇರೋದು ನಾನೀಗ. ರವೆ ದೋಸೆ ಎಲ್ಲ ಮಾಡ್ತಾನೇ ಇಲ್ಲ. ಅದು ಬೇರೆ, ಅದು ತುಂಬ ಗ್ಯಾಸ್ ತೊಗೊಳುತ್ತೆ ಅಂತ ಮಾಡ್ತಾನೇ ಇಲ್ಲ ನಾನು. ಈಗ ಇನ್ಮೇಲಿಂದ ಮಾಡಬೇಕು, ಒಂದು ದಿವಸ ವೀಕಲ್ಲಿ ಒಂದು ದಿವಸ ಮಾತ್ರ ಮಾಡ್ತೀನಿ ಅದನ್ನು. ಆ ರೀತಿ ಮಾಡ್ತಾ ಬರೀ ಖಾಲಿ ದೋಸೆ ಮಾತ್ರ ಕೊಡ್ತಾಯಿದ್ದೀನಿ ನಾನು. ಇಲ್ಲಿವರೆಗೂ ಇನ್ನೂ ಏನು ಸರಿ ಹೋಗಿಲ್ಲ. ಇವತ್ತು ಎಲ್ಲೋ ಒಂದೊಂದು ಸಲ, ಇವಾಗ ಮುಂಚೆಕ್ಕಿಂತ ಚೂರು ಕಮ್ಮಿ ಸರಿ ಹೋಗಿದೆ, ಎಲ್ಲೋ ಒಂದೊಂದು ಬರುತ್ತೆ ಅಷ್ಟೇ. ಹಂಗಿದೆ. ದೋಸೆ ಐಟಮ್ ಒಂದು 150-200 ಪ್ಲೇಟ್ ಖಾಲಿ ದೋಸೆ ಹೋಗ್ತಾಯಿತ್ತು. ಈಗಲೂ ಹಾಗೆ ಹೋಗುತ್ತೆ ನನಗೆ. ಬಟ್ ಅದೇ ಗ್ಯಾಸ್ ಅವೈಲಬಿಲಿಟಿ ಇಲ್ಲ. ನನಗೆ ಎಷ್ಟಾಗುತ್ತೋ 50 ಆದರೆ 50, 100 ಆದರೆ 100 ಮಾಡ್ಕೊಂಡು ನಾನು ಕ್ಲೋಸ್ ಮಾಡ್ತೀನಿ. ನಾನು ಹಾಗೆ ಮಾಡ್ತಾಯಿದ್ದೀನಿ. ಖಾಲಿ ದೋಸೆ ಮಾತ್ರನೇ ಇಲ್ಲ ಬೇರೆ ಬೇರೆ ಯಾವುದಾದ್ರು ದೋಸೆ ಮಾಡಿ? ಇವಾಗ ಮಾಡ್ತಾ ಇರೋದು ಬರೀ ಖಾಲಿ ದೋಸೆ ಮಾತ್ರ. ಮುಂಚೆ ಮಸಾಲೆ ದೋಸೆ, ಈರುಳ್ಳಿ ದೋಸೆ, ರವಾ ದೋಸೆ ಆ್ಯಕ್ಚುಲಿ ನಮ್ಮದು ಫೇಮಸ್ಸು. ಅದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ, ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಇನ್ನು ಬೆಂಗಳೂರಲ್ಲಿ ಮತ್ತೊಂದು ಫೇಮಸ್ ದೋಸೆ ಹೋಟೆಲ್ ಅಂದ್ರೆ ಅದು ವಿದ್ಯಾರ್ಥಿ ಭವನ್. ವಿದ್ಯಾರ್ಥಿ ಭವನ ಹೋಟೆಲ್ಗೂ ಕೂಡ ಗ್ಯಾಸ್ನ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಕಡಿಮೆ ಬಳಕೆ ಆಗುವಂತ ಸೆರಾಮಿಕ್ ಬರ್ನರ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಕೇಳದಂತ ದೋಸೆಯನ್ನ ಸದ್ಯಕ್ಕೆ ಮಾಲೀಕರು ಪೂರೈಕೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಭವನ್, ಎಷ್ಟೋ ಜನ ಸೆಲೆಬ್ರಿಟೀಸ್ಗಳು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಬೇಕು, ದೋಸೆ ಸವಿಬೇಕು ಅಂತ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಲ್ಲಿನ ದೋಸೆಗೆ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಅಲ್ಲೂ ಕೂಡ ಬಿಸಿಯನ್ನ ಕೊಡ್ತಾ ಇದೆ, ಅಂದರೆ ಬಿಸಿ ತಟ್ಟೋ ಹಾಗೆ ಮಾಡಿದೆ. ಬಟ್ ಇಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿ ಭವನ್ ಹೋಟೆಲಿಂದ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡೋಣ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ನಮ್ಮ ಭಾರತದಲ್ಲಿ ಅದರ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಕಳೆದ 38 ದಿನಗಳಿಂದನೂ ಕೂಡ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹೋಟೆಲ್ಗಳಲ್ಲಿ ಈ ದೋಸೆ ಪ್ರಿಯರು ಯಾರ್ಯಾರಿದ್ದಾರೆ ಅವರಿಗೆ ಸಮರ್ಪಕವಾಗಿ ದೋಸೆಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಸಿದ್ಧ ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರೋದು. ಈ ಹಿನ್ನೆಲೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ನಾವೀಗ ಬೆಂಗಳೂರಿನ ಪ್ರಸಿದ್ಧ ವಿದ್ಯಾರ್ಥಿ ಭವನದಲ್ಲಿದ್ದೇವೆ. ಇಲ್ಲಿರುವಂಥ ಏನು ಗ್ಯಾಸ್ ಮಾಡುವಂಥ ಒಲೆಗಳೇನಿದ್ದಾವೆ ಇವುಗಳಲ್ಲಿ ಗ್ಯಾಸ್ ಪ್ರಮಾಣವನ್ನು ಕಡಿಮೆ ಬಳಕೆ ಮಾಡಲಿಕ್ಕೆ, ಅಂದರೆ 40% ಕಡಿಮೆ ಮಾಡಲಿಕ್ಕೆ ಸೆರಾಮಿಕ್ ಬರ್ನರ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಮಗೆ ಸೌದೆ ಒಲೆಯನ್ನು ಕೂಡ ಬಳಕೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ರೀತಿಯಾಗಿ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರೋದು. ಕೆಲವು ಹೋಟೆಲ್ಗಳಲ್ಲಿ ಸಮಯ ಬದಲಾವಣೆ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಬನ್ನಿ, ಇಲ್ಲಿರುವಂಥ ಹೋಟೆಲ್ನ ಮಾಲೀಕರಂಥ ಅಡಿಗೆವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಗ್ಯಾಸಿನ ತೊಂದರೆ ಖಂಡಿತವಾಗಿ ಕೂಡ ಈಗ ಒಂದು 50% ಒಂದು ಕಡಿಮೆ ಆಗಿದೆ. ಬಟ್ ಆದರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವಂಥ ಯೋಚನೆ ಅಂತ ಖಂಡಿತ ಆಗಿದೆ. ಏನೇನು ಆಲ್ಟರ್ನೇಷನ್ ಮಾಡ್ಕೊಳ್ತಾ ಇದ್ರಿ ಸರ್? ಮತ್ತು ದೋಸೆ ಪ್ರಿಯರಿಗೆ ಸಮರ್ಪಕವಾಗಿ ಪೂರೈಕೆ ಮಾಡಲಿಕ್ಕೆ ಆಗ್ತಿದೆಯಾ? ದೋಸೆಯನ್ನು ಕೊಡಲಿಕ್ಕೆ ಆಗ್ತಿದೆ. ನೀವು ಹೇಳ್ದಂಗೆ ಗ್ಯಾಸ್ ಈಗ ಒಂದು 50% ಅಷ್ಟು ಕಮರ್ಷಿಯಲ್ಗೆ ಕೊಡ್ತಾ ಇದ್ದಾರೆ. ಬಟ್ ನಾವೇನು ಮಾಡಿದ್ದೀವಿ, ಈಗ ನಾವಂತಲ್ಲ ಎಲ್ಲ ಹೋಟ್ಲವರು ಈಗ ಪರ್ಯಾಯ ವ್ಯವಸ್ಥೆನ ಖಂಡಿತ ಮಾಡ್ಕೊಂಡಿದ್ದೀವಿ. ಏನೇನು ಮಾಡ್ಕೊಂಡಿದ್ದೀರಿ? ಫಸ್ಟು ಮೊದಲನೇ ಒಂದು ವಾರ ನಾವು ರೆಸ್ಟ್ರಿಕ್ಟೆಡ್ ಟೈಮಿಂಗ್ಸಲ್ಲೇ ವರ್ಕ್ ಮಾಡಿದೆ. ಕಡಿಮೆ ಟೈಮಿಂಗ್ಸಲ್ಲಿ 2 ದೋಸೆ ಹಂಚನ್ನು ಯೂಸ್ ಮಾಡಿದ್ದೆ. ಆಮೇಲೆ ಪೂರಿ ಎಲ್ಲ ನಿಲ್ಲಿಸಿದ್ದೆ. ಈಗ ಅದು 1 ವಾರ ಆಗ್ತಿದ್ದಂಗೆ ನಾವು ಪರ್ಯಾಯ ವ್ಯವಸ್ಥೆಯಲ್ಲಿ ಇಂಡಕ್ಷನ್ ಸ್ಟವ್ಗಳು ಹಾಕ್ಕೊಂಡಿದ್ದೀನಿ. ಬೇರೆ ತಿಂಡಿ ಮಾಡೋದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆ ಎಲೆಕ್ಟ್ರಿಕ್ಕು ಇಂಡಕ್ಷನ್ನು ಮಾಡಿಕೊಂಡು ದೋಸೆಗೆ ಉಪಯೋಗಿಸೋ ಗ್ಯಾಸನ್ನು ಮಾತ್ರ, ಇರೋ ಸಪ್ಲೈ ಆಗೋ ಗ್ಯಾಸನ್ನು ಮಾತ್ರ ದೋಸೆ ಹಂಚಿಗೆ ಇಟ್ಕೊಂಡಿದ್ದೀವಿ. ದೋಸೆ ಹಂಚಲ್ಲೂ ಕೂಡ ಗ್ಯಾಸ್ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಬರ್ನರ್ ಮಾಡ್ತಾ ಇದ್ರು. ವಿಶೇಷ ಏನು ಸರ್ ಅದು? ಅದು ಸೆರಾಮಿಕ್ ಬರ್ನರ್ಸ್ ಅಂತ ಒಂದಿದೆ. ಅದೇನಾಗುತ್ತೆ, 40% LPG ಕನ್ಸಂಪ್ಷನ್ ಕಡಿಮೆ ಅದರಲ್ಲಿ. ಸೊ ಮುಂಚಿಂದನೂ ಇತ್ತು, ಇವಾಗ ಅದರದ್ದು ಬೆಲೆ ಗೊತ್ತಾಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇದೆ ಅಂದರೆ. ಸೊ 40% LPG ಕನ್ಸಂಪ್ಷನ್ ಕಡಿಮೆ ಅದರಲ್ಲಿ, ಬೇಗ ಬಿಸಿ ಆಗುತ್ತೆ ಹಂಚು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಪೂರಿ ಮಾಡೋದಕ್ಕೆ ಎಲ್ಲ ನಮ್ಮದೇ ಆದ ಒಂದು ಪರ್ಯಾಯ ವ್ಯವಸ್ಥೆ, ಒಂದು ಸ್ಟವನ್ನು ಕಂಡುಹಿಡ್ಕೊಂಡಿದ್ದೀವಿ. ಸೊ ಇಂಥದ್ದೆಲ್ಲ ಮಾಡಿದ್ದೀವಿ ಸರ್. ಎಲ್ಲರಿಗೂ ಕೂಡ ದೋಸೆ ಸಮರ್ಪಕ ಅಂದರೆ ಕೇಳೋರು, ಯಾಕಂದ್ರೆ ಭಾಳ ಜನ ಬರ್ತಾರೆ, ಇಡೀ ದಿನ ಓಪನ್ ಇರುತ್ತೆ. ಹೇಗೆ ನೀವು ಮ್ಯಾಕ್ಸಿಮಮ್ ಆಲ್ಟರ್ನೇಷನ್ ವ್ಯವಸ್ಥೆ ಮಾಡ್ಕೊಂಡು ಆಗ್ತಿದೆಯಾ? ಅದು ಖಂಡಿತ ಆಗ್ತಿದೆ. ಯಾಕಂದರೆ ನಮ್ಮಲ್ಲಿ ಎಲ್ಲ ಜನ ಬರೋದೇ ಮುಖ್ಯವಾಗಿ ದೋಸೆ ತಿನ್ನೋದಕ್ಕೆ. ಸೊ ದೋಸೆ ಇಲ್ದಿರ ನಾನು ಬೇರೆ ತಿಂಡಿ ಇಟ್ಟರೆ ಇಲ್ಲಿ ಏನೂ ಪ್ರಯೋಜನ ಇಲ್ಲ. ದೋಸೆ ಬರೋ ಟೈಮ್ಗೆ ಇನ್ನೇನಾದ್ರು ಫಿಲ್ಲರ್ಸ್ ಥರ ಇಡ್ಲಿ, ವಡೆ, ಖಾರ ಬಾತು ಅಂತ ತಿನ್ನೋದು.
ಸೊ ದೋಸೆ ಬೇಕೇ ಬೇಕು. ಸೊ ಫಸ್ಟ್ 1 ವಾರ 10 ದಿವಸ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ 2 ಹಂಚಲ್ಲಿ ಮಾಡೋದಕ್ಕೆ. ಈಗ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಬೇರೆದನ್ನೆಲ್ಲ ಈಗ ದೋಸೆ ಫಾಸ್ಟಾಗೆ ಕೊಡ್ತಾ ಇದ್ದೀವಿ. ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮ್ಯಾಕ್ಸಿಮಮ್ ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಾಗಿ ಅವ್ರಿಗೆ ಏನು ಇಷ್ಟ, ಎಸ್ಪೆಷಲಿ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ ಇರ್ಬೋದು, ಖಾಲಿ ದೋಸೆ ಇರ್ಬೋದು, ಇವುಗಳೆಲ್ಲವೂ ಕೂಡ ಉಣಬಡಿಸುವಂಥ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ರಾಜ್ಯದ ಹಲವೆಡೆ ದೋಸೆ ಬೆಲೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಟಿಫಿನ್ ರೂಮ್ನಲ್ಲಿ ವ್ಯತ್ಯಾಸ ಆಗಿಲ್ಲ. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವಂತಹ MLTR ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಹೋಟೆಲ್ ಮಾಲೀಕರು. ಹೋಟೆಲ್ನಲ್ಲಿ ದೋಸೆಗೆ ಯಾವುದೇ ಲಿಮಿಟ್ ಅನ್ನ ನಾವು ಮಾಡಿಲ್ಲ. ನಾನು ಆಗ್ಲೇ ಹೇಳ್ತಿದ್ನಲ್ಲ, ಕೆಲವು ಕಡೆ ಟೈಮಿಂಗ್ ಅನ್ನ ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಅದ್ರ ಮೇಲೆ ಹೋಗಿ ನೀವು ದೋಸೆ ಕೊಡಿ ಅಂದ್ರೆ ಅಲ್ಲಿ ಕೇಳಲ್ಲ ಅಥವಾ ಕೊಡಲ್ಲ. ಕಾರಣ ಗ್ಯಾಸ್ನ ಅಭಾವ. ಪ್ರೈವೇಟ್ ಸಿಲಿಂಡರ್ ತಗೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತೇಳಿ ಹೋಟೆಲ್ ಮಾಲೀಕ ಗಿರೀಶ್ ಕಾರಂತ್ ಅವರು ಹೇಳಿದ್ದಾರೆ. ಮಹಾಲಕ್ಷ್ಮಿ ಟಿಫಿನ್ ರೂಮ್ ಮಾಲೀಕ ಗಿರೀಶ್ ಕಾರಂತ್ ಮಾತಾಡಿದ್ದಾರೆ. ಈ ಬಗ್ಗೆ ನೋಡೋಣ. ನನ್ನ ಜೊತೆಗೆ ಮಹಾಲಕ್ಷ್ಮಿ ಟಿಫಿನ್ ರೂಮ್ನ ಓನರ್ ಆಗಿರುವಂತಹ ಗಿರೀಶ್ ಕಾರಂತ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಗ್ಯಾಸ್ ಎಫೆಕ್ಟ್ ಯಾವ ರೀತಿಯಾಗಿ ತಟ್ಟಿದೆ? ನಿಮ್ಮ ಹೋಟೆಲ್ ಬಹಳ ಪ್ರಮುಖವಾಗಿ ದೋಸೆಗೆ ಫೇಮಸ್ಸು. ಸೊ ಎಷ್ಟು ಐಟಮ್ಸ್ ಇದೆ, ಏನು? ಮೇಡಮ್, ಈಗ ನಾವು ಬೆಳಗ್ಗೆ 6:30ಗೆ ತೆಗಿತಾ ಇದ್ದಿದ್ದು 8 ಗಂಟೆ ತೆಗಿತಾ ಇದ್ದೇವೆ. ಮಾಮೂಲು 11:30 ಕ್ಲೋಸ್ ಮಾಡ್ತೀವಿ, ಹಂಗೆ ಕ್ಲೋಸ್ ಮಾಡ್ತೀವಿ. 2:30 ತೆಗಿಬೇಕಾಗಿದ್ದು ಇವಾಗ 4 ಗಂಟೆ ತೆಗಿತಾ ಇದ್ದೀವಿ. 8 ಗಂಟೆ ಮಾಮೂಲು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಎಣ್ಣೆ ಕರೆದಿದ್ದ ಐಟಮಲ್ಲಿ ಇವಾಗ ನಮ್ಮಲ್ಲಿ ವಡೆ ಒಂದೇ ಓಡಿಸ್ತಾ ಇರೋದು, ಬೇರೆ ಇನ್ಯಾವುದೂ ಇಲ್ಲ. ಪೂರಿ ಎಲ್ಲನೂ ವಾರದಲ್ಲಿ 1-2 ದಿವಸ ಮಾಡ್ತೀವಿ, ಶನಿವಾರ ಭಾನುವಾರ ಅಂತ ದಿನ ಬಿಟ್ಟರೆ. ಅದು ಒಂದು 3 ಅವರ್ 4 ಅವರ್ ಅಷ್ಟೇ. ಬೇಕಾದ್ರೆ ಇನ್ಯಾವುದು ಎಣ್ಣೆ ಕರೆದಿ ತಿಂಡಿಗಳಾಗಲಿ ಜಾಸ್ತಿ ಯಾವುದು ಗ್ಯಾಸ್ ಖರ್ಚಾಗುತ್ತೆ, ಅದು ಯಾವುದೂ ನಾವು ಮಾಡ್ತಾಯಿಲ್ಲ. ಈಗ ಹಾಗೆ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಗೌರ್ಮೆಂಟವರು ಒಂದೊಂದು ದಿವಸ ಒಂದೊಂದು ಸಿಲಿಂಡ್ರ್ ಬರುತ್ತೆ, ಒಂದು ಪ್ರೈವೇಟ್ದು ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಅದು ಪ್ರೈವೇಟ್ದು ತುಂಬ ಕಾಸ್ಟ್ಲಿ ಈಗ, ಹಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಟೈಮಿಂಗ್ ಎಲ್ಲ ಕಮ್ಮಿ ಮಾಡಿ ಮಾಡ್ತಾಯಿದ್ದೀವಿ. ಸರ್, ದೋಸೆ ಐಟಮ್ ಇಲ್ಲಿ ಸಿಕ್ಕಾಪಟ್ಟೆ ದೋಸೆಗೆ ಫೇಮಸ್ ಇರುವಂಥದ್ದು. ಎಷ್ಟು ಲಿಮಿಟ್ ಮಾಡಿದ್ದೀರಾ, ಹೆಂಗೆ? ಇಲ್ಲ, ದೋಸೆ ಏನು ಲಿಮಿಟ್ ಮಾಡಿಲ್ಲ, ಬರೀ ಟೈಮಿಂಗ್ ಮಾತ್ರ ಲಿಮಿಟ್ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ಮಾತ್ರ ದೋಸೆ ಸಿಗುತ್ತೆ ಅಷ್ಟೇ. ಗ್ಯಾಸ್ ಎಫೆಕ್ಟು ಇನ್ನೂ ಮುಂದುವರಿತಾ ಇದೆ. ಸೊ ಇಷ್ಟು ಸಮಸ್ಯೆ ಆಗ್ಬೋದು. ಏನಾದ್ರು ನಾವು ನಿಲ್ಲಿಸ್ಬಿಟ್ರೆ ಕಸ್ಟಮರ್ ಯಾರೂ ಬರೋದೇ ಇಲ್ಲ ಒಳಗೆ. ಬರೋದೇ ದೋಸೆ ಹುಡ್ಕೊಂಡು. ಅದಕ್ಕೋಸ್ಕರ ಅದೊಂದು ಮಾತ್ರ ನಾವು ಹಾಗೆ ಇಟ್ಟಿದ್ದೀವಿ. ಇವಾಗ ಇನ್ನೊಂದು 6 ತಿಂಗಳಲ್ಲಿ ಸರಿ ಹೋಗ್ಬಿಡುತ್ತೆ ಅಂದಂಗಿದ್ರೆ ಗ್ಯಾಸು ಮತ್ತು ನಾವು ಎಲೆಕ್ಟ್ರಿಕಲ್ಗೆ ಹಾಕಿರೋದಾಗಲಿ ಅಥವಾ ವುಡ್ ಸ್ಟವ್ ಹಾಕಿರೋದು, ವುಡ್ ಸ್ಟವ್ವೇ ನಮಗೇನು ಲಾಸ್ ಆಗೋಲ್ಲ. ಬಟ್ ಎಲೆಕ್ಟ್ರಿಕಲ್ಗೆ ನಾವು ಹಾಕಿರೋದೆಲ್ಲನೂ ತುಂಬ ಕನ್ಸಂಪ್ಷನ್ ಜಾಸ್ತಿ ತೋರಿಸ್ತದೆ. ಆವಾಗ ಅದು ಇದು ವೇಸ್ಟ್ ಆಗ್ತಾ ಇದೆಲ್ಲ ಅನ್ನೋದು ಒಂದು ಬಂದ್ಬಿಡುತ್ತೆ. ಬೇರೆ ಬೇರೆ ಐಟಮ್ಸ್ನ ಲಿಮಿಟ್ ಮಾಡಿ ದೋಸೆಯನ್ನು ಜನಕ್ಕೆ ಸಪ್ಲೈ ಮಾಡ್ತಾ ಇರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.